ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ನಾವೀಗಾಗಲೇ ಭಾರತದ ಇತಿಹಾಸ ದ್ವಿತೀಯ PUC ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಸರಣಿ ವಿಡಿಯೋಗಳನ್ನು ಪ್ರಶ್ನೆಕೋಶ ಅದರಲ್ಲಿರ್ತಕ್ಕಂಥ ಪ್ರಶ್ನೆಕೋಶವನ್ನು ಕುರಿತಾಗಿ ಚರ್ಚೆ ಮಾಡ್ತಾ ಇದ್ದು 1 ರಿಂದ 17 ವಿಡಿಯೋಗಳು ಕಂಪ್ಲೀಟ್ ಆಗಿ ನಿಮಗೆ ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ. ದಯವಿಟ್ಟು ಅವುಗಳನ್ನು ವಾಚ್ ಮಾಡಿಕೊಂಡು ನೆಕ್ಸ್ಟ್ ಈ ಒಂದು 18th ವಿಡಿಯೋ ಪಾರ್ಟ್ 18 ಇದು, ಈ ಒಂದು ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ ವಿಡಿಯೋ ಎಂಡ್ವರೆಗೂ ವಾಚ್ ಮಾಡಿ. ಆ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತು ಏನಾದರೂ ಅಭಿಪ್ರಾಯಗಳನ್ನು ಹೇಳಬೇಕಂದ್ರೆ ಕಮೆಂಟ್ಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಲಿಂಕ್ ಇದೆ, ಅದಕ್ಕೂ ಕೂಡ ಜಾಯ್ನ್ ಆಗಿ. ಅದರಲ್ಲಿ ಒಂದಷ್ಟು ಇನ್ಫಾರ್ಮೇಷನನ್ನು ಆಗಾಗ ಕೊಡ್ತಾ ಇರ್ತೀವಿ, ಅದರಲ್ಲಿ ಕೂಡ ನೀವು ಜಾಯ್ನ್ ಆಗಿ ಅಂತ ಹೇಳ್ತಾ. ಹಾಗಾದರೆ ಸ್ನೇಹಿತರೆ, ನಾವೀಗಾಗಲೇ ಲಾಸ್ಟ್ ಒಂದು ವಿಡಿಯೋದಲ್ಲಿ ಆಧುನಿಕ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ 7ನೇ ಒಂದು ಅಧ್ಯಾಯವನ್ನು ಗಮನಿಸ್ತಾ ಇದ್ವಿ. ಆ ಒಂದು ಅಧ್ಯಾಯದಲ್ಲಿ ಮುಖ್ಯವಾಗಿ ಕಂಟಿನ್ಯೂ ಪಾರ್ಟ್ ಆಗಿ ನಾವು ಗಮನಿಸ್ತಾ ಇದ್ವಿ. ಅಂದರೆ ಈಗಾಗಲೇ 2 ವಿಡಿಯೋದಲ್ಲಿ ನಾವು 7ನೇ ಅಧ್ಯಾಯವನ್ನು ಗಮನಿಸಿದ್ದೀವಿ. ಹಾಗಾಗಿ ಲಾಸ್ಟ್ ವಿಡಿಯೋದಲ್ಲಿ ಆಂಗ್ಲೋ ಮೈಸೂರು ಯುದ್ಧಗಳನ್ನು ಕುರಿತಾಗಿ ಚರ್ಚೆ ಮಾಡಿದ್ದು, ಅದರಲ್ಲಿ ಲಾಸ್ಟ್ ಒಂದು 5 ಮಿನಿಟ್ಸ್ ವಿಡಿಯೋ ಸರಿಯಾಗಿ ಆಡಿಯೋ ವಾಯ್ಸ್ ಕ್ಲಿಯರ್ ಬಂದಿಲ್ಲ, ಆಡಿಯೋ ಸರಿಯಾಗಿ ಕೇಳಿಸ್ತಾ ಇಲ್ಲ, ಅದಕ್ಕೆ ಸಾರಿ ಅಂತ ಕೇಳ್ತಾ ಈ ಒಂದು ವಿಡಿಯೋದಲ್ಲಿ ಆ ರೀತಿ ಏನು ಆಗದಿರೋ ಹಾಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ನನಗೆ ಎಷ್ಟು ತಿಳಿದಿದೆಯೋ ಆ ಮಟ್ಟಿಗೆ ದ್ವಿತೀಯ PUC ಒಂದು ಭಾರತದ ಇತಿಹಾಸವನ್ನು GPSTR, HSTR, ಕ್ರೈಸ್, PU ಕಾಲೇಜ್ ಲೆಕ್ಚರರ್, ಹಾಗೆ KSET, ನೆಟ್ಟು, KTET, CTET ಈ ರೀತಿ ಇತಿಹಾಸವನ್ನು ಅಧ್ಯಯನ ಮಾಡ್ತಕ್ಕಂಥ ಅಥವಾ ಇನ್ನಿತರೆ ಬೇರೆ ಬೇರೆ ಪರೀಕ್ಷೆಗಳಿಗೆ GKನಲ್ಲೂ ಕೂಡ ಇತಿಹಾಸ ಮತ್ತು ಸಂಸ್ಕೃತಿ, ಕರ್ನಾಟಕದ ಇತಿಹಾಸ ಈ ರೀತಿ ಪ್ರಶ್ನೆಗಳು ಈ ಒಂದು ಟಾಪಿಕ್ ಮೇಲೆ ಬರುವಂಥದ್ದಾಗಿರುತ್ತೆ. ಹಾಗಾಗಿ ಇವುಗಳಿಗೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇರೋರಿಗೆ ಈ ಒಂದು ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಅಂತೇಳಿ ಭಾವಿಸ್ತಾ ಈ ಒಂದು ವಿಡಿಯೋ ಸರಣಿಗಳನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಈ ಒಂದು ನೆಕ್ಸ್ಟ್ 7.2 ಅಧ್ಯಾಯವನ್ನು ಏನಿದೆ ಅಂತೇಳಿ ಗಮನಿಸ್ತಾ ಹೋಗೋಣ. ಈ ಒಂದು ಅಧ್ಯಾಯ 7.2 ಇದರಲ್ಲಿ ಭಾರತದ ಸ್ವತಂತ್ರ ಸಂಗ್ರಾಮ 1857ರ ಒಂದು ದಂಗೆ ಅಂತಲೂ ಕೂಡ ನಾವು ಕರಿತೀವಿ. ಹಾಗಾದರೆ ಈ ಒಂದು 1857ರ ದಂಗೆ ನಡೀಲಿಕ್ಕೆ ಒಂದಷ್ಟು ಹಿನ್ನೆಲೆ ಏನಿತ್ತು ಅಂತೇಳಿ ನಾವು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಈಗಾಗಲೇ ನಾವು 1857ರ ದಂಗೆ ಭಾರತದ ಇತಿಹಾಸದಲ್ಲಿ ಒಂದು ವಿಶಿಷ್ಟವಾದ ಸ್ಥಾನವನ್ನು ಪಡ್ಕೊಂಡಿದೆ ಅಂತೇಳಿ ನಾವು ಗಮನಿಸಿರ್ತೀವಿ. ಅಷ್ಟೇ ಅಲ್ಲ, ಈ ಒಂದು ಘಟನೆಯನ್ನು ಸಿಪಾಯಿ ದಂಗೆ ಅಂತಲೂ ಕರೀತಾರೆ, ಭಾರತೀಯ ಬಂಡಾಯ ಮತ್ತು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಲೂ ಕೂಡ ಕರೆಯುವಂಥದ್ದನ್ನು ನಾವಿಲ್ಲಿ ಗಮನಿಸಿದ್ದೀವಿ. ಹಾಗೆ ಇದು ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಇಳಿದಂತಹ ಪ್ರಥಮ ಏಕೀಕೃತ ಹೋರಾಟವಾಗಿದ್ದು, ಈ ಒಂದು ಘಟನೆಯು ಈಸ್ಟ್ ಇಂಡಿಯಾ ಕಂಪನಿಯ ನೀತಿಗಳ ಮತ್ತು ಸಾಮ್ರಾಜ್ಯಶಾಹಿ ಧೋರಣೆಗಳ ವಿರುದ್ಧ ನಡೆದಿರ್ತಕ್ಕಂಥ ಭಾರತೀಯರ ಅತೃಪ್ತಿ ಸ್ಫೋಟವಾಗಿ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮವಾಗಿ ಮಾರ್ಪಟ್ಟಿದೆ ಅಂತೇಳಿ ನಾವು ಗಮನಿಸ್ಬೋದು. ಇದನ್ನು ಬ್ರಿಟಿಷರು ಸಿಪಾಯಿ ದಂಗೆ ಅಂತೇಳಿ ಕರೆದ್ರೆ, ರಾಷ್ಟ್ರೀಯವಾದಿಗಳು ಇದನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ಕರೆದಿದ್ದಾರೆ. ಹಾಗಾದರೆ ಸ್ನೇಹಿತರೆ, ಈ ಒಂದು ಕದನವನ್ನು ನಡೀಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳು, ಪರಿಣಾಮಗಳು, ಹಾಗೆ ಇನ್ನಿತರ ಅಂಶಗಳಂತ ತಕ್ಷಣದ ಕಾರಣಗಳು ಏನಿತ್ತು, ಅದರಿಂದ ಆಗಿರ್ತಕ್ಕಂಥ ಪರಿಣಾಮಗಳೇನು ಅಂತಕ್ಕಂಥ ಅಂಶಗಳನ್ನು ನೆಕ್ಸ್ಟ್ ಒಂದೊಂದಾಗಿ ನಾವು ಚರ್ಚೆ ಮಾಡೋಣ. ಇಲ್ಲಿ ಮೊದಲನೇದಾಗಿ ಒಂದು ವಾಕ್ಯದ ಪ್ರಶ್ನೆಗಳನ್ನು ಕುರಿತಾಗಿ ನಾವು ಚರ್ಚೆಯನ್ನು ಮಾಡೋಣ. ಮೊದಲನೇ ಪ್ರಶ್ನೆ, ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮ ನಡೆದಂಥ ವರ್ಷ ಯಾವುದಂದರೆ ಈಗಾಗಲೇ ನಾವು ತಿಳಿದಿದ್ದೀವಿ, ಕ್ರಿಸ್ತಶಕ 1857. ಎರಡನೇ ಪ್ರಶ್ನೆ ನೋಡಿ, ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ಲಕ್ನೋದಲ್ಲಿ ದಂಗೆ ಎದ್ದಂಥ ರಾಣಿ ಯಾರು? ಬೇಗಂ ಹಜರತ್ ಮಹಲ್ ಮೊದಲ ಸ್ವತಂತ್ರ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದಂತಹ ರಾಣಿ. ನೆಕ್ಸ್ಟ್ ಮೂರನೇ ಪ್ರಶ್ನೆ, 1857ರ 1857ರಲ್ಲಿ ಬ್ರಿಟಿಷ್ ಸರ್ಜೆಂಟ್ನನ್ನು ಕೊಂದ ಭಾರತೀಯ ಸೈನಿಕ ಯಾರು? ಮಂಗಲ್ ಪಾಂಡೆ 1857ರ ದಂಗೆ ಸಂದರ್ಭದಲ್ಲಿ
ಏನು ಮಾಡ್ತಾನೆ, ಬ್ರಿಟಿಷ್ ಸರ್ಜೆಂಟ್ನನ್ನು ಕೊಲೆ ಮಾಡ್ತಾನೆ. ನೆಕ್ಸ್ಟ್ 4ನೇ ಪ್ರಶ್ನೆ, 1857ರಲ್ಲಿ ಬ್ರಿಟಿಷರ ವಿರುದ್ಧ ಕಾನ್ಪುರದಲ್ಲಿ ದಂಗೆ ಎದ್ದಂಥವರು ಯಾರು? ನಾನಾ ಸಾಹೇಬ್ ಮತ್ತು ತಾತ್ಯಾ ಟೋಪಿ ಕಾನ್ಪುರದಲ್ಲಿ 1857ರ ದಂಗೆಯಲ್ಲಿ ಒಂದು ದಂಗೆಯನ್ನು ಆರಂಭವನ್ನು ಮಾಡಿದರು. ನೆಕ್ಸ್ಟ್ 5th ಒಂದು ಕ್ವಶನ್ ನೋಡಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯು ಬ್ರಿಟಿಷರ ವಿರುದ್ಧ ಏಕೆ ದಂಗೆ ಹೇಳ್ತಾಳೆ ಅಂತೇಳಿ ಕೇಳ್ತಾ ಇದ್ದಾರೆ. ಇಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ಯಾಕೆ ದಂಗೆ ಹೇಳುವಂಥದ್ದು ಅಂತಂದರೆ, ದತ್ತು ಪುತ್ರರಿಗೆ ಹಕ್ಕಿಲ್ಲ ಎಂಬಂತಹ ನೀತಿಯ ಒಂದು ಪ್ರಕಾರ ಬ್ರಿಟಿಷರು ಇಲ್ಲಿ ದತ್ತುಪುತ್ರನನ್ನ ರಾಜನನ್ನಾಗಿ ನೇಮಕ ಮಾಡಲು ನಿರಾಕರಣೆ ಮಾಡ್ತಾರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗೆ. ಸೊ ಇದೊಂದು ಕಾರಣದಿಂದಾಗಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕೂಡ ಬ್ರಿಟಿಷರ ವಿರುದ್ಧ ದಂಗೆಯನ್ನು ಹೇಳುವಂಥದ್ದಾಗಿರುತ್ತೆ. ನೆಕ್ಸ್ಟ್ 2 ವಾಕ್ಯ ಅಥವಾ 2 ಪದಗಳಲ್ಲಿ ಉತ್ತರ ನೀಡ್ತಕ್ಕಂಥ ಪ್ರಶ್ನೋತ್ತರಗಳು. ಭಾರತದ ಪ್ರಥಮ ಅಥವಾ ಮೊದಲ ಸ್ವತಂತ್ರ ಸಂಗ್ರಾಮಕ್ಕೆ ತತ್ಕ್ಷಣದ ಕಾರಣವೇನು? ಬ್ರಿಟಿಷರು ಭಾರತೀಯ ಸೈನ್ಯದಲ್ಲಿ ಹೊಸದಾಗಿ ಜಾರಿಗೊಳಿಸಿದಂತಹ ಎನ್ಫೀಲ್ಡ್ ರೈಫಲ್ಸ್ಗಳೇ ಈ ಒಂದು ಭಾರತದ ಸ್ವತಂತ್ರ ಸಂಗ್ರಾಮಕ್ಕೆ ಪ್ರಮುಖವಾದಂಥ ಕಾರಣಗಳು. ನೆಕ್ಸ್ಟ್ 2ನೇ ಪ್ರಶ್ನೆ, 1857ರ ದಂಗೆಯ ವೈಫಲ್ಯತೆಗೆ 2 ಕಾರಣಗಳನ್ನು ತಿಳಿಸಿ. ಮೊದಲನೇ ಕಾರಣ, ಈ ದಂಗೆ ರಾಷ್ಟ್ರೀಯ ಲಕ್ಷಣವನ್ನು ಹೊಂದಿರಲಿಲ್ಲ ಅಂತಕ್ಕದ್ದು ಈ ದಂಗೆಯ ವೈಫಲ್ಯತೆಗೆ 1ನೇ ಕಾರಣ. 2ನೇದಾಗಿ, ದಂಗೆಕೋರರಿಗೆ ಸರಿಯಾದ ನಾಯಕತ್ವವಾಗಲಿ ಅಥವಾ ಶಸ್ತ್ರಾಸ್ತ್ರಗಳಾಗಲಿ ಇರಲಿಲ್ಲ. ಹಾಗಾಗಿ ಶಸ್ತ್ರಾಸ್ತ್ರಗಳ ಕೊರತೆ ಮತ್ತು ನಾಯಕತ್ವದ ಕೊರತೆಯಿಂದಾಗಿ ಈ ದಂಗೆ ವೈಫಲ್ಯತೆಯನ್ನು ಕಂಡಿತು ಅಂತೇಳಿ ನಾವು ಗಮನಿಸ್ಬೋದು. ಹಾಗಾದರೆ ಲಾಂಗ್ ಆನ್ಸರ್ಸನ್ನು ಕುರಿತಾಗಿ ನಾವು ಚರ್ಚೆ ಮಾಡೋಣ. ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮದ ಗತಿ ಯಾವ ರೀತಿ ಸಾಗಿತ್ತು ಅನ್ನೋದನ್ನು ನೋಡ್ತಾ ಹೋಗೋಣ. 1857ರ ಸಿಪಾಯಿ ದಂಗೆ ಅಥವಾ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮವು ಭಾರತದ ಇತಿಹಾಸದಲ್ಲಿ ಮರೆಯಲಾಗದ ಒಂದು ಘಟನೆಯಾಗಿದ್ದು, ಈ ಒಂದು ಘಟನೆಯು ಈಸ್ಟ್ ಇಂಡಿಯಾ ಕಂಪನಿಯ ನೀತಿಗಳ ಮತ್ತು ಸಾಮ್ರಾಜ್ಯಶಾಹಿ ಶೋಷಣೆಯ ವಿರುದ್ಧ ಭಾರತೀಯರ ಅತೃಪ್ತಿ ಯಾವ ರೀತಿ ಸ್ಫೋಟವಾಗುತ್ತೆ ಅದು 1857ರ ದಂಗೆಯ ಮುಖಾಂತರ ನಮಗೆ ಕಂಡು ಬರ್ತದೆ. ಬ್ರಿಟಿಷರ ಶೋಷಣೆಯಿಂದಾಗಿ ಬೇಸತ್ತಂತಹ ಭಾರತೀಯ ಸೈನಿಕರು ಮತ್ತು ಸ್ಥಳೀಯ ರಾಜರುಗಳು 1857ರಲ್ಲಿ ಬ್ರಿಟಿಷರ ವಿರುದ್ಧ ಸಂಘರ್ಷಕ್ಕೆ ಕಾರಣರಾಗ್ತಾರೆ. ಭಾರತೀಯ ಹೋರಾಟದ ಗತಿ ಈ ಕೆಳಕಂಡಂಥ ಅಂಶಗಳ ಮುಖಾಂತರ ಜರುಗೋದನ್ನು ನಾವಿಲ್ಲಿ ಗಮನಿಸ್ತೀವಿ. ಮೊದಲನೇದಾಗಿ ನೋಡಿ, ಭಾರತೀಯ ಸೈನಿಕರು ಬ್ರಿಟಿಷರು ಜಾರಿಗೊಳಿಸಿದಂತಹ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿದಂಥ ಹೊಸ ತುಪಾಕಿಗಳನ್ನು, ಹೊಸ ಎನ್ಫೀಲ್ಡ್ ಬಂದೂಕುಗಳನ್ನು ಬಳಕೆ ಮಾಡೋದಕ್ಕೆ ನಿರಾಕರಿಸ್ತಾರೆ. ಇದು ಮೊದಲನೇ ಕಾರಣ. 2ನೇದಾಗಿ, ಮೊದಲ ಬಾರಿಗೆ ಬರಹಾಂಪುರದ 19ನೇ ಪದಾತಿ ದಳವು ತೋಟಾಗಳನ್ನು ಬಳಸಲು ನಿರಾಕರಣೆ ಮಾಡುತ್ತೆ. ಆದರೆ ಬ್ರಿಟಿಷರು ಆ ತುಕಡಿಯನ್ನೇ ಕಂಪ್ಲೀಟಾಗಿ ವಜಾಗೊಳಿಸ್ತಾರೆ. ನೆಕ್ಸ್ಟ್ 3ನೇ ಅಂಶ, ಬ್ಯಾರಕ್ಪುರದಲ್ಲಿ 34ನೇ ಪದಾತಿ ದಳದ ಭಾರತೀಯ ಸೈನಿಕರಾದಂಥ ಮಂಗಲ್ ಪಾಂಡೆ ಬ್ರಿಟಿಷ್ ಸರ್ಜೆಂಟ್ನನ್ನು ಕೊಂದು ಹಾಕ್ತಾರೆ. ಆದರೆ ಬ್ರಿಟಿಷರು ಅವನನ್ನು ನೇಣಿಗೆ ಹಾಕಿ ಕೊಲೆ ಮಾಡ್ತಾರೆ. ನೇಣಿಗೆ ಹಾಕಲಾಗುತ್ತೆ. ನೆಕ್ಸ್ಟ್, ಮೀರತ್ನಲ್ಲಿ 85 ಭಾರತೀಯ ಸೈನಿಕರು ಬ್ರಿಟಿಷರ ವಿರುದ್ಧ ದೆಹಲಿಗೆ ದೌಡಾಯಿಸ್ತಾರೆ. ಇಲ್ಲಿಂದ ಮೀರತ್ನಿಂದ ದೆಹಲಿಗೆ 85 ಭಾರತೀಯ ಸೈನಿಕರು ಬ್ರಿಟಿಷರ ವಿರುದ್ಧ ದಂಗೆ ಏಳಲಿಕ್ಕೆ ದೆಹಲಿಗೆ ದೌಡಾಯಿಸ್ತಾರೆ. ಅಲ್ಲಿ ಮೊಘಲ್ ಸಾಮ್ರಾಜ್ಯದ ಕೊನೆಯ ಅರಸನಾದಂಥ 2ನೇ ಬಹದ್ದೂರ್ ಶಾನನ್ನ ಭಾರತದ ಸಾಮ್ರಾಟನಂತೇಳಿ ಘೋಷಣೆ ಮಾಡಿ ಬ್ರಿಟಿಷರ ವಿರುದ್ಧ ದಂಗೆ ಏಳಲಿಕ್ಕೆ ಏನಾಗುತ್ತೆ, ಇಲ್ಲಿ 1857ರ ಸಿಪಾಯಿ ದಂಗೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಆಗುತ್ತೆ. ನೆಕ್ಸ್ಟ್ ನೋಡಿ, ಭಾರತದ ಕೆಲವು ರಾಜರುಗಳ ಸಹ ಇಲ್ಲಿ ಏನು ಮಾಡ್ತಾರೆ, ಕೆಲವು ಅರಸರುಗಳ ಸಹ ದಂಗೆಯಲ್ಲಿ ಬ್ರಿಟಿಷರ ವಿರುದ್ಧ ತಮ್ಮ ಆಕ್ರೋಶವನ್ನು ತೋರಿಸೋದಕ್ಕೆ ಮುಂದಾಗ್ತಾರೆ. ಇದರಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಾನ್ಪುರದ ನಾನಾ ಸಾಹೇಬ್ ಮತ್ತು ತಾತ್ಯಾ ಟೋಪಿ, ಲಕ್ನೋದ ಬೇಗಂ ಹಜರತ್ ಮಹಲ್ ಮೊದಲಾದವರನ್ನು ನಾವು ಗಮನಿಸ್ತೀವಿ. ಬ್ರಿಟಿಷರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿಯನ್ನು ವಿರೋಧಿಸುವುದರ ಮೂಲಕ ಈ ಒಂದು ಯುದ್ಧದಲ್ಲಿ ಭಾಗವಹಿಸಿ ವೀರಾವೇಶದಿಂದ ಹೋರಾಡಿ ಅವರು ವಿಫಲತೆಯನ್ನು ಹೊಂದುತ್ತಾರೆ. ನೆಕ್ಸ್ಟ್ ಒಂದು ಅಂಶವನ್ನು ನೋಡೋಣ. ಭಾರತೀಯರಿಗೆ ಸರಿಯಾಗಿರ್ತಕ್ಕಂಥ ನಾಯಕತ್ವದ ಕೊರತೆ ಇರುತ್ತೆ. ಅಷ್ಟೇ ಅಲ್ಲ, ಶಸ್ತ್ರಾಸ್ತ್ರಗಳ ಕೊರತೆಯೂ ಕೂಡ ಪ್ರಮುಖವಾಗಿ ಬ್ರಿಟಿಷರ ವಿರುದ್ಧ ಅವರ ಹೋರಾಟ ಯಶಸ್ವಿ ಆಗದೇ ಇರೋದಕ್ಕೆ ಮುಖ್ಯವಾದಂಥ ಕಾರಣ ಅಂತೇಳಿ ನಾವು ಗಮನಿಸ್ತೀವಿ.
ನೆಕ್ಸ್ಟು ಈ ಯುದ್ಧವನ್ನು ಜಯಿಸಿದಂಥ ಬ್ರಿಟಿಷರು ಏನು ಮಾಡ್ತಾರೆ, ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯನ್ನು ಕೊನೆಗೊಳಿಸ್ತಾರೆ. ಹಾಗೆ ಭಾರತದಲ್ಲಿ ಮೊದಲ ಬಾರಿಗೆ ಬ್ರಿಟಿಷರ ನೇರ ಆಳ್ವಿಕೆಯನ್ನು ಪ್ರಾರಂಭ ಮಾಡಿದ್ದು ಈ ಒಂದು 1857 ದಂಗೆಯ ವೈಫಲ್ಯತೆ ಹೊಂದಿದ್ರೂ ಸಹಿತ ಇಲ್ಲೊಂದಷ್ಟು ಬದಲಾವಣೆಗಳಿಗೆ ಕಾರಣ ಆಗ್ತದೆ ಈ ಒಂದು ದಂಗೆ ಅಂತೇಳಿ ನಾವು ಗಮನಿಸ್ಬೋದು. ನೆಕ್ಸ್ಟ್ ಒಂದು ಲಾಂಗ್ ಆನ್ಸರ್ ಇದೆ, ಅದನ್ನು ಗಮನಿಸಿ. ಹಾಗಾದರೆ ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ತಿಳಿಸಿ. ಇಲ್ಲಿ 1857 ಒಂದು ಕ್ರಿಸ್ತಶಕ 1857ರಲ್ಲಿ ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮ ಅಥವಾ ಸಿಪಾಯಿ ದಂಗೆ ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಅವರ ನೀತಿಗಳು ಮತ್ತು ಸಾಮ್ರಾಜ್ಯಶಾಹಿ ಶೋಷಣೆಯ ವಿರುದ್ಧ ಏನಾಗುತ್ತೆ, ಭಾರತೀಯರ ಅಸಂತೃಪ್ತಿ ಅಥವಾ ಅತೃಪ್ತಿಯ ಒಂದು ಸ್ಫೋಟವಾಗಿ ಸಂಭವಿಸುತ್ತೆ. ಯಾವುದು? 1857 ದಂಗೆ. ಬ್ರಿಟಿಷರ ಶೋಷಣೆ ವಿರುದ್ಧ ಭಾರತೀಯ ಸೈನಿಕರು ಮತ್ತು ಸ್ಥಳೀಯ ರಾಜರುಗಳ ಒಂದು ದಂಗೆಯಲ್ಲಿ ಕೂಡ ಭಾಗವಹಿಸ್ತಾರೆ. ಈ ದಂಗೆಗೆ ಪ್ರಮುಖವಾಗಿರ್ತಕ್ಕಂಥ ಅನೇಕ ಅಂಶಗಳು ಕಾರಣವಾಗಿದೆ. ಮೊದಲನೇದಾಗಿ ರಾಜಕೀಯ ಕಾರಣಗಳು. ಬ್ರಿಟಿಷರು ಪ್ರಾರಂಭದಲ್ಲಿ ವ್ಯಾಪಾರಕ್ಕಾಗಿ ಬಂದಿರ್ತಾರೆ ಭಾರತಕ್ಕೆ. ಅನಂತರದಲ್ಲಿ ಏನಾಗುತ್ತೆ, ಇಲ್ಲಿಯ ಸ್ಥಳೀಯ ರಾಜರ ಒಂದಷ್ಟು ಬಲಹೀನತೆ ಲೂಪ್ಹೋಲ್ಸನ್ನು ಕಂಡುಬಿಟ್ಟು ಅವರ ಒಂದು ಒಳ ಆಂತರಿಕ ಸಂಘರ್ಷಗಳಲ್ಲಿ ಭಾಗವಹಿಸಿ ಒಡೆದು ಆಳುವ ನೀತಿಯನ್ನು ಅನುಸರಿಸುವ ಮುಖಾಂತರ, ರಾಜ್ಯಗಳನ್ನು ಆಕ್ರಮಣ ಮಾಡುವ ಮುಖಾಂತರ ಬ್ರಿಟಿಷರು ಭಾರತದಲ್ಲಿ ರಾಜಕೀಯ ಸಾರ್ವಭೌಮತ್ವವನ್ನು ಸ್ಥಾಪಿಸ್ತಾರೆ. ಹಾಗೆ ಪ್ಲಾಸಿ ಮತ್ತು ಬಕ್ಸರ್ ಕದನಗಳನ್ನು ಮಾಡುವ ಮುಖಾಂತರ ಅದರ ಜೊತೆಯಲ್ಲಿ ಭಾರತದಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬಂಥ ಹೊಸ ಪದ್ಧತಿಗಳನ್ನು ಜಾರಿಗೊಳಿಸುವುದರ ಮುಖಾಂತರ ಬ್ರಿಟಿಷರ ಒಂದು ವಿಸ್ತರಣಾ ನೀತಿಗಳನ್ನು ಅನುಸರಿಸಿದರು. ಈ ಎಲ್ಲ ಕಾರಣಗಳಿಂದ ಅತೃಪ್ತರಾದಂಥ ಸ್ಥಳೀಯ ರಾಜರುಗಳು ಬ್ರಿಟಿಷರ ವಿರುದ್ಧ 1857 ದಂಗೆಯಲ್ಲಿ ಭಾಗವಹಿಸಿದರು. ನೆಕ್ಸ್ಟ್ ಎರಡನೇ ಕಾರಣ ಏನಂತಂದರೆ, ಇದಿಷ್ಟು ರಾಜಕೀಯ ಕಾರಣಕ್ಕೆ ಏನೇನು ಅಂಶಗಳು ಕಾರಣ ಆಯಿತು ಅಂತ ನೋಡಿದ್ವಿ. ನೆಕ್ಸ್ಟ್ ಎರಡನೇ ಅಂಶ ಆಡಳಿತಾತ್ಮಕ ಕಾರಣಗಳು. ಬ್ರಿಟಿಷರು ಭಾರತದ ಸ್ಥಳೀಯ ರಾಜ್ಯಗಳನ್ನು ವಶಪಡಿಸಿಕೊಂಡು ಆ ರಾಜ್ಯಗಳಲ್ಲಿನ ಭಾರತೀಯರ ಪುರಾತನ ಆಡಳಿತ ಪದ್ಧತಿಯನ್ನು ಕಂಪ್ಲೀಟಾಗಿ ರದ್ದುಗೊಳಿಸಿ ತಮ್ಮದೇ ಆಗಿರ್ತಕ್ಕಂಥ ಹೊಸ ಆಡಳಿತ ಪದ್ಧತಿಯನ್ನು ಜಾರಿಗೊಳಿಸಿ ಭಾರತೀಯರಿಗೆ ಬದಲಾಗಿ ಬ್ರಿಟಿಷ್ ಪ್ರಜೆಗಳನ್ನು ಆಡಳಿತದಲ್ಲಿ ಉನ್ನತ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ತಾರೆ. ಭಾರತೀಯರನ್ನು ನಿರುದ್ಯೋಗಿಗಳನ್ನಾಗಿ ಮಾಡ್ತಾರೆ. ಅದರ ಜೊತೆಯಲ್ಲಿ ಉಳಿದಿರ್ತಕ್ಕಂಥ ಭಾರತೀಯರಿಗೆ ಕಡಿಮೆ ಸ್ಯಾಲ್ರಿಯನ್ನು ಕೊಟ್ಟು ಬ್ರಿಟಿಷ್ ಅಧಿಕಾರಿಗಳಿಗೆ ಹೆಚ್ಚಿನ ಒಂದು ಸ್ಯಾಲ್ರಿಯನ್ನು ನೀಡ್ತಾ ಇದ್ದು, ಈ ರೀತಿ ಡಿಸ್ಕ್ರಿಮಿನೇಷನ್ ಮಾಡಿದ್ದು ಕೂಡ 1857 ದಂಗೆಗೆ ಪ್ರಮುಖ ಕಾರಣ ಆಗುತ್ತೆ. ಇಲ್ಲಿ ಸ್ಥಳೀಯ ರಾಜರನ್ನು ಅವರ ಒಂದು ಕೈಗೊಂಬೆಗಳನ್ನಾಗಿ ಮಾಡಿಕೊಂಡು ಎಲ್ಲ ಶೋಷಣೆಗಳ ವಿರುದ್ಧ ಭಾರತೀಯರು ಸಂಘಟಿತ ಹೋರಾಟವನ್ನು ಮಾಡಲು ಮುಂದಾಗ್ತಾರೆ. ಆ ಒಂದು ಆಕ್ರೋಶದ ಹೋರಾಟ 1857 ದಂಗೆಯಾಗಿ ಕಂಡು ಬರ್ತದೆ. ನೆಕ್ಸ್ಟ್ ಇದಿಷ್ಟು ಆಡಳಿತಾತ್ಮಕ ಅಂಶಗಳಾಯಿತು. ನೆಕ್ಸ್ಟ್ ಆರ್ಥಿಕ ಕಾರಣಗಳು ಏನು? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ರಾಜಕೀಯ ಸಾರ್ವಭೌಮತ್ವವನ್ನು ಸ್ಥಾಪಿಸಿ ಆರ್ಥಿಕ ಶೋಷಣೆಯ ನೀತಿಯನ್ನು ಅನುಸರಿಸುತ್ತೆ. ಭಾರತದಲ್ಲಿ ಕೃಷಿ ಬೆಳೆಗಳಿಗೆ ಬದಲಾಗಿ ವಾಣಿಜ್ಯ ಬೆಳೆಗಳನ್ನು ಬೆಳೆಯಲು ಮುಂದಾಗ್ತಾರೆ. ಇದರಿಂದಾಗಿ ಭಾರತದ ಸಂಪತ್ತು ಮತ್ತು ಸ್ವಾಭಾವಿಕ ಸಂಪನ್ಮೂಲಗಳೆಲ್ಲವೂ ಕೂಡ ಬ್ರಿಟಿಷರ ಸ್ವಾರ್ಥದ ಉದ್ದೇಶಗಳಿಗಾಗಿ ಬಳಕೆಯನ್ನು ಮಾಡ್ಕೊಳ್ತಾರೆ. ಹಾಗಾಗಿ ಭಾರತವನ್ನು ಯಾವ ರೀತಿ ಬಳಕೆ ಮಾಡ್ತಾರೆ ಅಂತಂದರೆ, ಕಚ್ಚಾ ವಸ್ತುಗಳ ಪೂರೈಕೆದಾರ ಮತ್ತು ಸಿದ್ಧ ವಸ್ತುಗಳ ಮಾರುಕಟ್ಟೆಯನ್ನಾಗಿ ಪರಿವರ್ತಿಸಿಕೊಳ್ತಾರೆ. ಇದರಿಂದಾಗಿ ಭಾರತೀಯ ಕುಶಲಕರ್ಮಿಗಳು ಮತ್ತು ಕೈ ಕಸುಬುದಾರರು ಏನಾಗ್ತಾರೆ, ಸಂಪೂರ್ಣವಾಗಿ ನಿರುದ್ಯೋಗಿಗಳಾಗಿ. ಇದರಿಂದಾಗಿ ಬ್ರಿಟಿಷರ ಕಂದಾಯ ನೀತಿಗಳು ಕೂಡ ರೈತರಿಗೆ ಹಾನಿಕಾರಕವಾಗಿದ್ದು ಕೂಡ 1857 ದಂಗೆಗೆ ಆರ್ಥಿಕ ಕಾರಣಗಳಾಗಿ ಹೊರಹೊಮ್ಮುತ್ತದೆ. ನೆಕ್ಸ್ಟ್ ಸಾಮಾಜಿಕ ಕಾರಣಗಳು. ಅಲ್ಲಿ ವೈದಿಕ ಧರ್ಮ ಮತ್ತು ಇಸ್ಲಾಂ ಸಂಪ್ರದಾಯಗಳಿಗೆ ಏನಾಗಿರುತ್ತೆ, ವೈದಿಕ ಧರ್ಮ ಮತ್ತು ಇಸ್ಲಾಂ ಸಂಪ್ರದಾಯಗಳಿಗೆ ಒಳಪಟ್ಟು ಸಮಾಜದಲ್ಲಿ ಹಲವಾರು ಮೂಢನಂಬಿಕೆಗಳನ್ನು ಅನುಸರಿಸ್ಕೊಂಡು ಭಾರತೀಯರಲ್ಲಿ ಜೀವನವನ್ನು ನಡೆಸ್ತಾ ಇರ್ತಾರೆ. ಹಾಗೆ ಸತಿ ಸಹಗಮನ ಪದ್ಧತಿ ಆಗಿರ್ಬೋದು, ಬಾಲ್ಯ ವಿವಾಹ, ಪಶು ಪದ್ಧತಿ ಅಥವಾ ಪ್ರಾಣಿ ಬಲಿ ಅಂತ ಕರಿತೀವಿ ಅಲ್ವಾ, ಹಾಗೆ ಪರ್ದಾ ಪದ್ಧತಿ, ಉದ್ದವಾಗಿ ಗಡ್ಡವನ್ನು ಬಿಡುವಂಥದ್ದು,
ಹಾಗೆ ಭಾರತೀಯ ಹಿಂದೂ ಮತ್ತು ಇಸ್ಲಾಂ ಜನಾಂಗದವರ ಸಾಂಪ್ರದಾಯಿಕ ಮತ್ತು ರೂಢಿಗತವಾಗಿ ಅನುಸರಣೆ ಮಾಡ್ಕೊಂಡು ಬಂದಿರತಕ್ಕಂತಹ ಪದ್ಧತಿಗಳಾಗಿರ್ತವೆ ಇವೆಲ್ಲ. ಆದರೆ ಬ್ರಿಟಿಷರು ಹಿಂದೂ ಮತ್ತು ಮುಸಲ್ಮಾನರ ಮೂಢನಂಬಿಕೆಗಳನ್ನು ಖಂಡಿಸ್ತಾರೆ, ವಿರೋಧಿಸ್ತಾರೆ, ಅವುಗಳನ್ನು ಕಾನೂನು ಬಾಹಿರ ಅಂತೇಳಿ ಘೋಷಿಸಿ ಭಾರತೀಯರ ರೂಢಿ ಸಂಪ್ರದಾಯಗಳಿಗೆ ಭಂಗವನ್ನುಂಟು ಮಾಡ್ತಾರೆ. ಸೊ ಅದರಿಂದ ಏನಾಗುತ್ತೆ, ಅವರಿಗೆ ಆಕ್ರೋಶ ಉಂಟಾಗಿ ಬ್ರಿಟಿಷರ ಮೇಲೆ 1857 ದಂಗೆಗೆ ಈ ಅಂಶನೂ ಕೂಡ ಪ್ರಮುಖ ಕಾರಣ ಆಗುತ್ತೆ. ನೆಕ್ಸ್ಟು ಧಾರ್ಮಿಕ ಕಾರಣಗಳು. ಇಲ್ಲಿ ಬ್ರಿಟಿಷರು ಭಾರತದ ಹಿಂದೂ ಮತ್ತು ಮುಸ್ಲಿಂ ಧರ್ಮಗಳು ಮೌಢ್ಯತೆಯಿಂದ ಕೂಡಿದೆ ಅಂತೇಳಿ ಏನು ಮಾಡ್ತಾರೆ, ಹಿಂದೂಗಳ ಮಹಾಕಾವ್ಯಗಳಾದ ರಾಮಾಯಣ, ಮಹಾಭಾರತ, ಭಗವದ್ಗೀತೆಗಳು ಅರ್ಥಹೀನವಾಗಿವೆ ಅಂತ ಹೇಳ್ತಾರೆ ಒಂದು ಕಡೆ. ಇನ್ನೊಂದು ಕಡೆ ಕ್ರಿಶ್ಚಿಯನ್ ಧರ್ಮ ಮತ್ತು ಬೈಬಲ್ಗಳೇ ಶ್ರೇಷ್ಠವಾಗಿವೆ ಅಂತೇಳಿ ಹೇಳ್ಕೊಳ್ತಾರೆ. ಭಾರತದಲ್ಲಿ ಕ್ರಿಶ್ಚಿಯಾನಿಟಿಯನ್ನು ಅಥವಾ ಕ್ರಿಶ್ಚಿಯನ್ ಮಿಷನರಿಗಳು ಹಲವಾರು ಶಾಲಾ ಕಾಲೇಜುಗಳನ್ನು ತಂದು ಭಾರತೀಯರನ್ನು ಮತಾಂತರ ಹೊಂದೋದಕ್ಕೆ ಒತ್ತಾಯಪಡಿಸ್ತಾರೆ. ಭಾರತದ ಸಾಂಪ್ರದಾಯಿಕ ಶಿಕ್ಷಣವನ್ನು ಮತ್ತು ಸಂಸ್ಕೃತ ಭಾಷೆಗಳ ಬದಲಾಗಿ ಇಂಗ್ಲಿಷ್ ಭಾಷೆ ಮತ್ತು ಪಾಶ್ಚಿಮಾತ್ಯ ಶಿಕ್ಷಣವನ್ನು ನೀಡಲು ಮುಂದಾಗಿದ್ದರಿಂದಾಗಿ ಏನಾಗುತ್ತೆ, ಭಾರತೀಯರಲ್ಲಿ ಇದು ಆಕ್ರೋಶವನ್ನು ಉಂಟು ಮಾಡುತ್ತೆ. ಬ್ರಿಟಿಷರ ವಿರುದ್ಧ ಹೋರಾಡೋಕ್ಕೆ ಇದು ಒಂದು ಅಂಶ, ಧಾರ್ಮಿಕ ಕಾರಣಗಳು ಪ್ರಮುಖ ಕಾರಣ ಆಗುತ್ತೆ. ನೆಕ್ಸ್ಟ್ ಸಿಕ್ಸ್ತ್ ಕಾರಣ ಏನಪ್ಪ ಅಂತಂದರೆ, ಈ ಒಂದು ಯುದ್ಧ ಅಥವಾ ಈ ಒಂದು ಕದನ ನಡೆಯಲಿಕ್ಕೆ ಸೈನಿಕ ಕಾರಣಗಳು. ಬ್ರಿಟಿಷರು ತಮ್ಮ ಸೈನ್ಯದಲ್ಲಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಭಾರತೀಯ ಸೈನಿಕರನ್ನು ಏನು ಮಾಡಿರ್ತಾರೆ, ನೇಮಕ ಮಾಡ್ಕೊಂಡಿರ್ತಾರೆ. ಇಲ್ಲಿ ಬ್ರಿಟಿಷರು ತಮ್ಮ ಸೈನ್ಯದಲ್ಲಿ ಭಾರತೀಯ ಸೈನಿಕರನ್ನು ನೇಮಕ ಮಾಡ್ಕೊಂಡಿರ್ತಾರೆ. ಇಲ್ಲಿ ಭಾರತೀಯ ಸೈನಿಕರಿಗೆ ಯಾವ ರೀತಿ ತಾರತಮ್ಯವನ್ನು ಅನುಸರಿಸಲಾಗಿರುತ್ತೆ ಅಂದರೆ, ಕಡಿಮೆ ಸ್ಯಾಲ್ರಿಗೆ ಭಾರತೀಯ ಸೈನಿಕರನ್ನು ನೇಮಕ ಮಾಡ್ಕೊಳ್ಳಾಗಿರುತ್ತೆ. ಅದೇ ಬ್ರಿಟಿಷ್ ಸೈನಿಕರಿಗೆ ಹೆಚ್ಚು ಒಂದು ಸ್ಯಾಲ್ರಿಯನ್ನು ನೀಡಲಾಗ್ತಿರುತ್ತೆ. ಇದು ಒಂದು ಕಡೆ ತಾರತಮ್ಯ ನೀತಿ ಆಗುತ್ತೆ, ಭಾರತೀಯರಿಗೆ ಮಾಡ್ತಿರ್ತಕ್ಕಂಥ ಬ್ರಿಟಿಷರ ತಾರತಮ್ಯ ನೀತಿ. ಇನ್ನೊಂದು ಕಡೆ ಭಾರತೀಯ ಸೈನಿಕರು ಬ್ರಿಟಿಷರ ಪರವಾಗಿ ಯಾವುದೇ ಭತ್ಯವಿಲ್ಲದ ವಿದೇಶಗಳಲ್ಲಿ ಓಡಾಡಬಹುದಾಗಿತ್ತು. ನೋಡಿ, ಈ ರೀತಿ ಬ್ರಿಟಿಷರು ತಮ್ಮ ಪರವಾಗಿ ಅವರವರ ಧೋರಣೆಗಳನ್ನು ಅನುಸರಿಸ್ತಾರೆ. ಆದರೆ ಭಾರತೀಯರಿಗೆ ಏನು ಮಾಡ್ತಾರೆ, ಈ ರೀತಿ ಶೋಷಣೆಗಳನ್ನು ಮಾಡ್ತಾ ಹೋಗ್ತಾರೆ. ಭಾರತೀಯರನ್ನು ಸೈನ್ಯದ ಉನ್ನತ ಹುದ್ದೆಗಳಲ್ಲಿ ನೇಮಕವನ್ನು ಮಾಡ್ತಾ ಇರಲಿಲ್ಲ. ಭಾರತೀಯ ಸೈನ್ಯದಲ್ಲಿದ್ದಂತಹ ಹಿಂದೂ ಮುಸಲ್ಮಾನರ ಏಕತೆಯನ್ನು ಒಡೆಯಲು ಇವರು ಮುಂದಾಗ್ತಾರೆ. ಈ ಅಂಶನೂ ಕೂಡ ಏನಾಗುತ್ತೆ, 1857 ದಂಗೆಗೆ ಪ್ರಮುಖ ಕಾರಣ ಆಗುತ್ತೆ. ನೆಕ್ಸ್ಟು 7ನೇ ಅಂಶ, ತತ್ಕ್ಷಣದ ಕಾರಣ. ಹಾಗಾದರೆ 1857 ದಂಗೆ ನಡೀಲಿಕ್ಕೆ ಇಮಿಡಿಯೇಟ್ ರೀಸನ್ ಅಲ್ವಾ, ಇಮಿಡಿಯೇಟ್ ಕಾಸಸ್ ಏನಿತ್ತು? ಬ್ರಿಟಿಷರು ಭಾರತೀಯ ಸೈನ್ಯದಲ್ಲಿ ಹಳೆಯ ಬಂದೂಕುಗಳಿಗೆ ಬದಲಾಗಿ ಹೊಸ ಎನ್ಫೀಲ್ಡ್ ಬಂದೂಕುಗಳನ್ನು ಉಪಯೋಗಕ್ಕೆ ತರ್ತಾರೆ. ತೋಟಗಳನ್ನು ಹಿಮ ಮತ್ತು ನೀರಿನ ಹನಿಗಳಿಂದ ರಕ್ಷಿಸಲು ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿದ ಕಾಗದವನ್ನು ಸುತ್ತಲಾಗಿರುತ್ತೆ. ಸೈನಿಕರು ಈ ಒಂದು ಕಾಗದವನ್ನು ತಮ್ಮ ಹಲ್ಲಿನಿಂದ ಕಚ್ಚಿ ತೆಗಿಬೇಕಾಗಿರುತ್ತೆ. ಇಲ್ಲಿ ಹಂದಿ ಒಂದು ಕಡೆ ಮುಸಲ್ಮಾನರಿಗೆ ವಿರೋಧ ಆದರೆ ಹಸು ಹಿಂದೂಗಳಿಗೆ ಪವಿತ್ರವಾಗಿರುತ್ತೆ. ಸೊ ಅದರಿಂದ ಭಾರತೀಯ ಸೈನಿಕರು ಹೊಸ ಎನ್ಫೀಲ್ಡ್ ಬಂದೂಕುಗಳನ್ನು ಉಪಯೋಗಿಸೋದಕ್ಕೆ ನಿರಾಕರಿಸಿದ್ರಿಂದನೇ ಈ ಒಂದು ದಂಗೆ ನಡೀಲಿಕ್ಕೆ ತತ್ಕ್ಷಣದ ಒಂದು ಕಾರಣವಾಯಿತು ಅಂತೇಳಿ ನಾವು ಗಮನಿಸ್ತೀವಿ. ಇದಿಷ್ಟು 1857 ದಂಗೆ ನಡೀಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳು. ಹಾಗಾದರೆ ಅದರಿಂದ ಆಗಿರ್ತಕ್ಕಂಥ ಪರಿಣಾಮಗಳೇನು? ಈ ಒಂದು ದಂಗೆ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಯಿತು. ಅದರ ಜೊತೆಯಲ್ಲಿ ಭಾರತೀಯರಲ್ಲಿ ರಾಷ್ಟ್ರಾಭಿಮಾನ ಮತ್ತು ರಾಷ್ಟ್ರ ಪ್ರೇಮವನ್ನು ಬೆಳೆಸಿತು ಅಂತೇಳಿ ನಾವು ಹೇಳ್ಬೋದು. ಹಾಗೆ ಎರಡನೇದಾಗಿ ಈ ದಂಗೆ ಹಿಂದೂ ಮತ್ತು ಮುಸಲ್ಮಾನರಲ್ಲಿ ಏಕತೆಯನ್ನು ಮೂಡಿಸಿತು. ಮೂರನೇದಾಗಿ ಈ ದಂಗೆಯಿಂದ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಕೊನೆಗೊಳ್ತದೆ. ಅಂದರೆ ಇದೊಂದು ಖಾಸಗಿ ಕಂಪನಿ ಆಗಿರುತ್ತೆ, ಹಾಗಾಗಿ ಇದು ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಕೊನೆಗೊಳ್ಳುತ್ತೆ. ರಾಣಿ ವಿಕ್ಟೋರಿಯಾ ಏನು ಮಾಡ್ತಾಳೆ, ಸಂಪೂರ್ಣವಾದ ಅಧಿಕಾರವನ್ನು ತನ್ನ ಹಿಡಿತವನ್ನು ಭಾರತದ ಮೇಲೆ ಇಟ್ಕೊತಾಳೆ. ನೆಕ್ಸ್ಟ್ ಬ್ರಿಟಿಷ್ ರಾಣಿ ವಿಕ್ಟೋರಿಯಾ ನೇರ ಆಳ್ವಿಕೆಯ ಅಧೀನಕ್ಕೆ ಭಾರತ ಏನಾಗುತ್ತೆ, ಒಳಪಡುತ್ತೆ. ಭಾರತದಲ್ಲಿ ಮೊಘಲರ ಆಳ್ವಿಕೆಯೂ ಕೂಡ ಇಲ್ಲಿ ಕೊನೆಗೊಳ್ತದೆ. ರಾಣಿ ವಿಕ್ಟೋರಿಯಾಳು 1857 ಪ್ರಸಿದ್ಧವಾದಂಥ ಒಂದು ಘೋಷಣೆಯನ್ನು ಕೂಡ ಹೊರಡಿಸ್ತಾಳೆ. ಅದರಲ್ಲಿ ಭಾರತೀಯರಿಗೆ ಒಂದಷ್ಟು ಆಶ್ವಾಸನೆಗಳನ್ನು
ನೀಡ್ತಾಳೆ ಅಂತೇಳಿ ನಾವು ಗಮನಿಸ್ಬೋದು. ಏನಿದೆ ಅಂತ ಆಶ್ವಾಸನೆಗಳು ಅಂತಂದರೆ, ಮೊದಲನೇದಾಗಿ ನೋಡಿ, ಬ್ರಿಟಿಷ್ ಸರ್ಕಾರವು ಇನ್ನು ಮುಂದೆ ಭಾರತೀಯ ರಾಜ್ಯಗಳನ್ನು ವಿಲೀನಗೊಳಿಸಿಕೊಳ್ಳುವಂತಿಲ್ಲ. ಎರಡನೇದಾಗಿ, ದತ್ತುಪುತ್ರರನ್ನು ಪಡೆಯುವ ಭಾರತೀಯ ಅರಸರ ಹಕ್ಕನ್ನು ಮಾನ್ಯ ಮಾಡಲಾಯಿತು. ಮೂರನೇದಾಗಿ, ಬ್ರಿಟಿಷ್ ಸರ್ಕಾರವು ಭಾರತೀಯ ಧಾರ್ಮಿಕ ನಂಬಿಕೆಗಳಲ್ಲಿ ಯಾವುದೇ ರೀತಿಯ ಹಸ್ತಕ್ಷೇಪವನ್ನು ಕೂಡ ಮಾಡುವಂತಿಲ್ಲ. ನಾಲ್ಕನೇದಾಗಿ, ಭಾರತೀಯರಿಗೆ ಆಡಳಿತದಲ್ಲಿ ಹೆಚ್ಚಿನ ಅವಕಾಶಗಳನ್ನು ಒದಗಿಸಲಾಗುವುದು. ಸೊ ಇದಿಷ್ಟು ಬ್ರಿಟಿಷ್ ರಾಣಿ 1858 ಒಂದು ಪ್ರಸಿದ್ಧ ತನ್ನ ಘೋಷಣೆಯಲ್ಲಿ ಭಾರತೀಯರಿಗೆ ನೀಡಿರ್ತಕ್ಕಂಥ ಕೆಲವೊಂದು ಆಶ್ವಾಸನೆಯ ಘೋಷಣೆಗಳು ಅಂತೇಳಿ ನಾವು ಗಮನಿಸ್ಬೋದು. ಸೊ ಸ್ನೇಹಿತರೆ, ಇದಿಷ್ಟು ಭಾರತದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೀಲಿಕ್ಕೆ ಕಾರಣಗಳು ಮತ್ತು ಪರಿಣಾಮಗಳು ಏನು ಅಂತೇಳಿ ನಾವು ಇಲ್ಲಿವರೆಗೂ ಡಿಸ್ಕಷನ್ ಮಾಡಿದ್ವಿ. ಈ ಒಂದು ಪ್ರಶ್ನೆಗಳನ್ನು ಅಧ್ಯಯನ ಮಾಡಿದ್ವಿ. ಹಾಗಾಗಿ ಈ ಒಂದು ಪರೀಕ್ಷೆ ಯಾರು ತೆಗೆದುಕೊಂಡಿರ್ತೀರ, ಯಾವ್ಯಾವುದು GPSTR, HSTR, GPSTR ಆಗಿರ್ಬೋದು, HSTR ಆಗಿರ್ಬೋದು, KSET, ನೆಟ್ಟು, KTET ಅಥವಾ CTET ಅಥವಾ PU ಕಾಲೇಜ್ ಲೆಕ್ಚರರ್ ಎಕ್ಸಾಮ್ ಆಗಿರ್ಬೋದು, PC, PSI, ಈ ರೀತಿ ಯಾವುದೇ ರೀತಿ ಪರೀಕ್ಷೆಗಳನ್ನು ಯಾರು ಮಾಡ್ಕೊತಾ ಇದ್ದಾರೆ, ಪರೀಕ್ಷೆಗಳಿಗೋಸ್ಕರ ಪ್ರಿಪರೇಷನ್ ಯಾರು ಮಾಡ್ಕೊಳ್ತಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಈ ಪ್ರಶ್ನೋತ್ತರಗಳು ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಹಾಗಾಗಿ ಇವುಗಳನ್ನು ನೀಟಾಗಿ ಪಾರ್ಟ್ 1ಇಂದ ಪಾರ್ಟ್ 17ವರೆಗೂ ಪ್ಲೇಲಿಸ್ಟ್ನಲ್ಲಿದೆ, ಅವುಗಳನ್ನು ಚೆಕ್ ಮಾಡಿ ವಾಚ್ ಮಾಡಿ. ಹಾಗೆ ಇದೊಂದು ಪಾರ್ಟ್ 18 ವಿಡಿಯೋ ಆಗಿರುತ್ತೆ. ಈ ವಿಡಿಯೋನು ಕೂಡ ಎಂಡ್ವರೆಗೂ ನೀಟಾಗಿ ವಾಚ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋಗೊಂದು ಲೈಕ್ ಮಾಡಿ, ಇನ್ನಿತರ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಅದನ್ನು ಶೇರ್ ಮಾಡಿ. ಹಾಗೆ ಯಾರೆಲ್ಲ ಇದುವರೆಗೂ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಆಗದೆ ಇರೋರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ, ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಅಂತ ಹೇಳ್ತೀನಿ. ಆ ಮುಖಾಂತರ ಇನ್ನೊಂದಷ್ಟು ನಿಮಗೆ ಇನ್ಫಾರ್ಮೇಷನ್ ಗೇನ್ ಆಗಬೇಕಂತಂದರೆ, ಇನ್ಫಾರ್ಮೇಷನ್ ಸಿಗಬೇಕಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಅವುಗಳಿಗೂ ಕೂಡ ಜಾಯ್ನ್ ಆಗಿ. ಏನಾದರೂ ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ನಿಮ್ಮ ಒಪಿನಿಯನ್ನ ಶೇರ್ ಮಾಡಬೇಕಂದ್ರೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ, ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್, ಸ್ಟಡಿ ವೆಲ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.